ನಾವಿಲ್ಲಿಯೇ ಇದ್ದೇವೆ. ನಿಮ್ಮ ತಂದೆಯವರನ್ನು ಹುಡುಕಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಇಲ್ಲಿಂದ ಹೋಗಬೇಕು. ಇಲ್ಲಿಂದ ಹೋಗಬೇಕಾದರೆ ಇವರ ಮನೆಯ ಋಣವನ್ನು ತೀರಿಸಬೇಕು. ಬಾ ಕುಮಾರ, ಈ ವಿಚಾರವನ್ನು ಅಣ್ಣನವರಿಗೆ ತಿಳಿಸೋಣ. ಅಣ್ಣ ಅಣ್ಣ ನೀವು ನನ್ನ ಸಾಕಿದ ಅಣ್ಣನ ವಾದೆಯನ್ನು ವಾದಿಸಿ, ಆದ್ದರಿಂದ ನನ್ನನ್ನು ನನ್ನ ಮಗುವನ್ನು ಯಾರಿಗಾದರೂ ಮಾಡಿ ಅದರಿಂದ ಬಂದ ಹಣದಿಂದ ನಮ್ಮನ್ನು ಋಣಮುಕ್ತರಾಗಿ ಮಾಡಬೇಕೆಂದು ಬೇಡಿಕೊಳ್ಳುವುದು. ತಾಯಿ, ನಮ್ಮಿಂದ ಏನಾದರೂ ಅಪರಾಧವಾಗಿದೆ, ಈ ರೀತಿ ಮಾತನ್ನು ಆಡುತ್ತಿರುವುದು. ಅಣ್ಣ, ನೀವು ನನ್ನ ಮಾತನ್ನು ಕೇಳದಿದ್ದರೆ ನಿಮ್ಮ ಮನೆಯಲ್ಲಿ ಒಂದು ತೊಟ್ಟು ನೀರನ್ನು ಸಹ ಕುಡಿಯಲಾರೆ. ಸರಿ ತಾಯಿ, ನೀವು ಹೇಳಿದಂತೆ ಆಗಲಿ. ಇದೆಲ್ಲ ನನ್ನ ಹೆಂಡತೆ ಕಿತಾಪತಿ. ಇವ್ರನ್ನ ಮಾರಿಬಿಟ್ಟು ಆಮೇಲೆ ಅವ್ರ ಕ್ಲಾಸ್ ತಗೊಂಡಿದ್ದೆ. ಅಯ್ಯ, ಸೌರಾಷ್ಟ್ರ ನಗರದ ಪುಣ್ಯಾತ್ಮರೇ, ಈಕೆಯು ನನ್ನ ತಂಗಿಯು. ಈಕೆಯನ್ನು ಮಾರುವನ್ನು ಕೊಂಡುಕೊಳ್ಳುವವರಿದ್ದರೆ ಕೊಂಡುಕೊಳ್ಳಬಹುದು. ಅಯ್ಯ, ಈಕೆಯನ್ನು ಮಾರಲು ಕಾರಣವೇನು? ಎಷ್ಟು ವರಗಳನ್ನು ಕೊಟ್ಟರೆ ಕೊಡುತ್ತೀಯಾ? ಪೂಜ್ಯರೇ, ಈಕೆಯನ್ನು ನನ್ನ ತಂಗಿ ಆಗಬೇಕು. ಈಕೆಯನ್ನು 10 ವರಗಳನ್ನು ಕೊಟ್ಟರೆ ಈಕೆಯನ್ನು ಮಾರುವೆನು. ನಾನು 3 ವರಗಳನ್ನು ಕೊಡುತ್ತೀನಿ, ಕೊಡ್ತೀಯಾ? ಆಗಲ್ಲ ಬಿಡೆಯ, ನಡೆಯುತ್ತಾ ಮುಂದಕ್ಕೆ ಹೋಗುವ. ಆಸೆ ಎಂಬುದು ದುಃಖಕ್ಕೆ ಮೂಲ. ಆದ್ದರಿಂದ ಪೂಜಾರಿ ಕೊಡುವ 3 ವರಗಳನ್ನು ತೆಗೆದುಕೊಂಡು ನಮ್ಮನ್ನು ಋಣಮುಕ್ತರಾಗಿ ಮಾಡಿಕೊಳ್ಳಬೇಕೆಂದು ಬೇಡಿಕೊಳ್ಳುವುದು. ಹಾಗೆ ಆಗಲಿ ತಾಯಿ. ಅಣ್ಣ, ತೆಗೆದುಕೊಳ್ಳಿ. ಆಗಲಿ ತಾಯಿ. ಅಣ್ಣ, ನಾವಿನ್ನು ಹೋಗಿ ಬರಬೇಕು. ಆಗಲಿ ತಾಯಿ. ಕಂದ, ಕುಮಾರ, ಚತುರ, ನನ್ನನ್ನು ಬಿಟ್ಟು ಹೋಗುವೆಯ ಕಂದ? ಚತುರ, ಅದೇ 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 ಬಾರೋ ಬೇಗ. ಅದೇ ದಾಸಿ ನೋಡೋ ಒಬ್ರನ್ನ. ದಾಸಿ ಅಲ್ಲ ಕಣೋ, ದಾಸಿ. ನೀನು ಒಬ್ಬನೇ ಅಂಗಡಿ ಇರ್ತೀಯಲ್ಲ, ನಿನ್ನೆ ಸಹಾಯವಾಗಿ ಇರ್ಲಿ ಅಂತ ಹೇಳಿ ಒಬ್ಬ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಪ್ಪ ದಾಸಿ? ಎಲ್ಲರೂ ನೋಡ್ಬೇಕು, ಬರಮ್ಮ. ಮನೆ ದಾಸಿ? ಹೌದು ಸ್ವಾಮಿ. ಮನೆ ಕೆಲಸ ಎಲ್ಲ ಮಾಡಕ್ ಬರುತ್ತಾ? ಬರುವುದು ಸ್ವಾಮಿ. ಇದಾದಮ್ಮ ಹುಡುಗ? ಈತನು ನನ್ನ ಮಗನೇ ಸ್ವಾಮಿ. ಕೊಟ್ನಾಳ ನಮ್ಮ ಅಪ್ಪ ಕೈನ. ಅಪ್ಪ, ಹೇಳಪ್ಪ. ಈ ಅಮ್ಮ ಮನೆ ಕೆಲಸ ಮಾಡ್ತಾರೆ ಸರಿ, ಈ ಹುಡುಗ ಏನ್ ಕೆಲಸ ಮಾಡ್ತಾನೆ ಅಂತ ಕರ್ಕೊಂಡ್ ಬಂದಿದ್ದಿ? ತಾಯಿ ಮಗನ್ನ ಬೇರೆ ಮಾಡ್ಬಾರ್ದು ಅಂತ ಹೇಳಿ ನಾವು ತಿಂಗಳಿಗೆ ಒಂದು ತಿನ್ಕೊಂಡಿರ್ತಾನೆ ಅಂತ ಕರ್ಕೊಂಡ್ ಬಂದಿದ್ದೀನಪ್ಪ. ಅಪ್ಪ, ನೀನೇನ್ ಮುದ್ದಿದ್ದೆ ಆಯ್ತಾ? ಹೇಳಪ್ಪ. ಹುಡುಗ ನೋಡಿದ್ರೆ ದಿನಕ್ಕೊಂದು ಒಕ್ಕಿಯನ್ನ ತಿಂತಾನೆ. ಹಾ. ದಿನಕ್ಕೊಂದು ಒಕ್ಕಿಯನ್ನ ಆದ್ರೆ ವಾರಕ್ಕೆ ಎಷ್ಟಾಯ್ತು? ಎಷ್ಟಾಯ್ತು? ವರ್ಷಕ್ಕೆ ಎಷ್ಟಾಯ್ತು? ಎಷ್ಟಾಯ್ತಪ್ಪ? ನಾನು ಲೆಕ್ಕ ಬರ್ಲ ಕಣ. 64 ಸೇರ್ ಅಕ್ಕಿ ಆಯ್ತು. ಅಲ್ವಾ?
ಹಾ ಈಗ ಏನಪ್ಪ ಮಾಡೋದು? ದುಡ್ಡು ಯಾರು ಕೊಡ್ತಾರೆ? ಈಗ ಏನ್ ಮಾಡೋದೀಗ? ನೀನೇನು ಮಾಡ್ಬೇಡ, ಅದ್ಕೆ ನಿಂತ್ಕೋ, ನಾನ್ ಮಾಡ್ತೀನಿ. ಓ ಅಮ್ಮ, ಈ ಹುಡುಗನೆಲ್ಲ ಕಳಿಸ್ಬಿಟ್ಟು ನೀನ್ ಇರೋ, ಇಲ್ಲ ಅಂದ್ರೆ ನಮ್ಮ ಅಪ್ಪ ಕೊಟ್ಟೆ ದುಡ್ಡು ನೀವ್ ಹೋಗ್ಲಿ. ಸ್ವಾಮಿ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಂಡು ಓ ಯಪ್ಪ, ಕಾಲ್ ಕಟ್ಟೆ ಕಲ್ಲ ಕಣೋ, ಕಾಲ್ ಹಿಡ್ಕೊಳಕ್ ಬಂದಿರೋದು. ಹಂಗ ಸರಿ ಆಯ್ತು ಇದೆ. ಅದೆಲ್ಲ ಆಗಲ್ಲ. ಈ ಹುಡುಗನೆಲ್ಲ ಕಳ್ಸು, ಇಲ್ಲ ನೀನ್ ಇರೋ, ಇಲ್ಲ ಅಂದ್ರೆ ನಮ್ಮ ಅಪ್ಪ ಕೊಟ್ಟೆ ದುಡ್ಡು ಕೊಟ್ಟು ನೀವ್ ಹೋಗ್ಲಿ. ಸ್ವಾಮಿ, ಬೆಳಗಾಗೋ ತನಕ ನನಗೆ ಅವಕಾಶವನ್ನು ಕೊಡು. ನನ್ನ ಮಗನನ್ನು ಯಾರಿಗಾದರೂ ಮಾಡಿ ಮತ್ತೆ ಹಿಂಗೆ ಬಂದು ಬಿಡ್ತೀನಿ. ಓ ಅದೆಲ್ಲ ಆಗಕ್ಕಿಲ್ಲ. ಇವಾಗ ಸಂಗೀತ ಹೆಂಗಮ್ಮ ಫ್ಲಿಪ್ಕಾರ್ಟ್ ಬರೋದ್ರಲ್ಲಿ ಈ ಹುಡುಗ ಇರ್ಬಾರ್ದು. ಹಾಗೆ ಆಗಲಿ ಸ್ವಾಮಿ. ನನ್ನ ಎಲ್ಲರೂ ಅಕ್ಸರೋನು ಅಕ್ಸರೋನು ಅಂತಾರೆ. ಈ ಅಕ್ಸರೋನಿಂದ ಈ ಲೋಕ ಬೆಳಕರಿತದ ಬುದ್ಧಿ ಬುದ್ಧಿ. ಈ ಅಕ್ಸರೋನಿಂದ ಈ ದೊಡ್ಡ ಮನುಷ್ಯರೆಲ್ಲ ಬಿಳೆ ಬಟ್ಟೆ ಹಾಕೊಂಡು ಓಡಾಡಕ್ ಆಗಲ್ಲ ಬುದ್ಧಿ ಬುದ್ಧಿ. ಇಷ್ಟಕ್ಕೂ ಬಟ್ಟೆ ಎಲ್ಲ ಒಂದು ಎಲ್ಲಾರ ಮನೆಯಿಂದ ತಾಂಡ ಕೊಟ್ರೆ ಒಬ್ರು 1 kg ರಾಗಿ ಕೊಡ್ತಾರೆ, ಒಬ್ರು 1 ಸೇರ್ ಅಕ್ಕಿ ಕೊಡ್ತಾರೆ. ಇದನ್ನ ತಗೊಂಡು ನಾನು ಜೀವನ ಮಾಡಬೇಕು ಬುದ್ಧಿ. ನನ್ಗಂತೂ ಸಾಕಾಗೋಗೈತೆ ಬುದ್ಧಿ. ಅದಕ್ಕೆ ಈ ಸರಿ ನಮ್ಮೂರ್ಗೆ ಪಂಚಾಯತಿ ಎಲೆಕ್ಷನ್ ಬದಾಯ್ತು ಬುದ್ಧಿ. ಅದಕ್ಕೆ ನಿಂತ್ಕೊಂಡ್ಬಿಡೋಣ ಅಂತ ಇದ್ದೀನಿ ಬುದ್ಧಿ. ಮೋಟ್ಗಳೆಲ್ಲ ನನಗೆ ಹಾಕ್ಬೇಕು ಬುದ್ಧಿ. ಅದಕ್ಕೆ ನಾನು ಒಂದು ಮದುವೆ ಆಗಿ ಬಂದೇ ಬಿದ್ದೆ. ಆದ್ರೆ ನನ್ನ ಹೆಂಡತಿ ಎಷ್ಟು ತಂದು ಹಾಕಿದ್ರು, ಏನ್ ತಂದು ಹಾಕಿದೆ ಮದುವೆ, ಏನ್ ತಂದು ಹಾಕಿದೆ ಮದುವೆ ಅಂತ ಪಕ್ಕಗೆ ತಿಳ್ಕೊಂಡಿದ್ದೆ. ಈ ಸರಿ ಒಂದು ಕೂಡಿಕೆ ಗಿಡ್ಕೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಮೆಸ್ಟ್ರೆ, ನೀವು ಊರೂರು ಸುತ್ತಾ ಇರ್ತೀರಲ್ಲ, ನಿಮ್ಗೊಂದು ಹೆಣ್ಣು ನೋಡಿ ಮೆಸ್ಟ್ರೆ. ಹುಡುಗಿ ಹೆಂಗಿರ್ಬೇಕಂತ ಹೇಳ್ತೀನಿ ಕೇಳಿ.
ನೋಡ್ರಿ ಒತ್ತು ನೆತ್ತಿ ಮ್ಯಾಲ ಬಂದೈತೆ. ಯಾರ ಮನೆದ ಕೂತವಳ ಇನ್ನೂ ಬಂದಿಲ್ವಲ್ಲ? ಓ ಬುದ್ಧಿ ಬರ್ತಾ ಇರಂಗೋಳ್ ಬುದ್ಧಿ ಎಂತವಳೆ ಅಂತೀರಾ? ಗೊಂಬೆ ಎಂತವಳೆ? ಅದೇನಂದ್ರೆ ಹೇಳೆ. ಮದ್ವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ನಿಂದು ಅಂತ ಒಂದ್ ಇಲಿ ಮರಿ ಒಂದ್ ಎಗ್ನನ್ ಮರಿ ಏನಾದ್ರೂ ಆಯ್ತಾ? ಅಯ್ಯೋ ಅಲ್ಲ ಕಣೆ, ಒತ್ತಾದ್ರೆ ಸಾಕು. ಸಾಯಂಕಾಲ ತನಕ ಒಳೆ ನಿಂತ್ಕೊಂಡು ಬಟ್ಟೆ ಸಂಡು ಸೊಂಟ ಬಿದ್ದೋಗಿರ್ತದೆ. ಮನೆಗೆ ಬಂದು ಏನ್ ತಾನೇ ಮಾಡಕ್ಕಾಗದೆ? ಮತ್ತೆ ಈ ಖುಷಿಗೆ ಯಾಕೆ ಮದ್ವೆ ಅದ ಹೇಳು? ಮೂಡಿ ಸಭೆಯಲ್ಲಿ ನನ್ನ ಮಾನ ಕಳಿಬೇಡ ಕಣೆ. ಇವತ್ತೊಂದು ಮೂಡ್ ಬರೋ ಪದಾಡೆ ಒಂದ್ ಜೊತೆ ಕಾಣಿಸ್ಬಿಡ್ತೀನಿ. ಮೂಡ್ ಬರೋ ಪದ ಆಡಿದ್ರೆ ಮಕ್ಳಾಗ್ತವ? ಹೂ ಕಣೆ, ಒಂದ್ ಜೊತೆ ಕಾಣಿಸ್ಬಿಡ್ತೀನಿ ಕಣೆ. ಸರಿ ಆಡ್ಲ ಆಡೆ. ಅಲ್ಲ ಕಣೆ, ಮೂಡ್ ಬರೋ ಪದಾಡೆ ಅಂದ್ರೆ ಅಮ್ಮ ತಾಯಿ ಅನ್ನೋ ಭಿಕ್ಷೆ ಅಂತ ಪದ ಆಡ್ತಿಲ್ಲ. ಪದ ಆಡಿ ಮೂಡ್ ಬಂದದೇನೆ. ಬೇರೆ ಪದ ಆಡ್ಲ? ಆಡೆ ನೋಡೋಣ. ಆಡ್ಲ? ಆಡೆ. ಯಾರಾದ್ರೂ ನೋಡೋಣ ನನ್ನ ಗಂಡ ಎಲ್ಲೋದ್ನು ಅಂತ. ಇದೇನಪ್ಪ ಇಲ್ಲಿ ಬಿದ್ದೋಗ್ಬಿಟ್ಟವನೆ. ಇವಾಗ ನೋಡ್ ನನ್ ಗಂಡನ್ ನಾನು ಹೆಂಗೆ ಬಿಡಿಸ್ತೀನಿ. ಇದೇನ್ ನಂಗೇನು ಹೊಸದ? ಏ
1 2 3 4 ಅಲ್ಲ ಕಣೆ, ಯಾಕೆ? ಮನೆ ಕೆಲಸ ಮಾಡ್ಕೊಂಡು ಕೆಲಸ ಎಲ್ಲ ಸುಸ್ತಾಗೈತಿ. ಇನ್ನೇನ್ ತಾನೇ ಮಾಡ್ಲಿ ಹೇಳು? ನನ್ಗೆ ಒಂದ್ ಆಳ್ ಬೇಕು. ಆಯ್ತು ಕಣೆ, ಆಳು ಹಾ. ಕರ್ಕೊಂಬರೋಣ ಬಿಡೆ. ಹೌದಾ? ಕಣೆ, ಅದೆಂತವ್ರು ಕರ್ಕೊಂಡ್ಬರ್ತೀವಿ ನೋಡೋಣ. ಹೇಳ ನೋಡೋಣ ಎಂತ ಬೇಕೆ? 22 ವರ್ಷದ ಕೆಳಗಡೆ ಇರ್ಬೇಕು, 18 ವರ್ಷದ ಮೇಲೆ ಇರ್ಬೇಕು. ಓ ಕೊಟ್ಲಲ್ಲಪ್ಪ ಕೈಗೆ. ಹುಡ್ಗನು ಹುಡ್ಗಿನೇ? ಏ ಮಾಮ, ಯಾರು ಕರ್ಕೊಂಡ್ಬರ್ತೀಯ ಹೇಳು? ಯಾರೇ? ಹುಡುಗನ್ ಕರ್ಕೊಂಡ್ಬರ್ತೀಯ, ಹುಡುಗಿನ್ ಕರ್ಕೊಂಡ್ಬರ್ತೀಯ? ಯಾರೇ ಹೇಳೆ? ಗಟ್ಟಿಗಿರೋರ್ನ ಹಾ. ಹುಡುಗನ್ ಕರ್ಕೊಂಡ್ಬರ್ಬವ? ಓ ಆಗಲ್ಲಪ್ಪ, ಇವ್ಳ ಕತೆ 18 ವರ್ಷದಿಂದ 25 ವರ್ಷದ ಒಳಗಡೆನೆ ಇರ್ಬೇಕಂತೆ. ಅದು ಗಟ್ಟಿಗಿರೋ ಹುಡ್ಗನೇ ಬೇಕಂತೆ. ಓ ಆಯ್ತು ನೋಡೋಣ ಬಾರೆ. ಈಗ ನಾನು ಏನು ಮಾಡಿ ನಿನ್ನನ್ನು ಎಲ್ಲಿಗೆ ಕಳುಹಿಸಿ? ನನಗೆ ನಿಮಗೆ ತೋಚುತ್ತಿರುವುದಿಲ್ಲ. ಹೇಳೆ ಅಲ್ಲಿ ನೋಡ್ರಿ, ಆ ಅಮ್ಮ ಮಗನ್ ಬಾರ್ತಾವಳಂತೆ. ಬಾರೆ ಕೇಳೋಣ. ಅಮ್ಮ ತಾಯಿ, ನೀನು ಯಾರು? ನಿನ್ನ ಮಗುವನ್ನು ಏತಕ್ಕಾಗಿ ಮಾಡುತ್ತಿರುವೆ? ಅಣ್ಣ, ನಾನು ದಿಕ್ಕಿಲ್ಲದ ಪರದೇಶಿ. ಕಾರಣಾಂತರದಿಂದ ನನ್ನ ಮಗನನ್ನು ಸಾಕಲು ಸಾಧ್ಯವಿಲ್ಲ. ಯಾರಾದರೂ ಕೊಂಡುಕೊಳ್ಳುವುದಿದ್ದರೆ ಕೊಂಡುಕೊಳ್ಳಬಹುದು. ಅವರಿಂದ ನಾನು ಏನನ್ನು ಅಪೇಕ್ಷಿಸುವುದಿಲ್ಲ. ಅಮ್ಮ, ನಮ್ಮಿಂದ ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಮಗನನ್ನು ಕಳುಹಿಸಿದರೆ ನಮ್ಮ ಮನೆಯಲ್ಲಿ ಕಟ್ಟೆಗಳನ್ನು ಕಾಯುತ್ತಾ ಆಟವಾಡುತ್ತಾ ಕಾಲ ಕಳೆಯುವೆ. ಹಾಗೆ ನಾವು ಸುಖವಾಗಿ ನೋಡಿಕೊಳ್ಳುವೆ. ಅಯ್ಯೋ ಮಗನೇ, ರಾಜಾದಿ ರಾಜನಾಗಿ ಬೆಳೆಯಬೇಕಾಗಿದ್ದರೆ ಈಗಿನ ಈ ಮಡಿವಾರಿ ಕಮ್ಮಯ್ಯನ ಮನೆಯಲ್ಲಿ ಕತ್ತಿ ಮೇಯಿಸುವ ಗತಿಯು ಬಂದಿದ್ದಲ್ಲ. ಕಂದ, ನೀನು ಹೋಗಿ ಬಾ. ಕಂದ, ನಾನು ನಿನಗೆ 3 ಮಾತುಗಳನ್ನು ಹೇಳೋಣ ಕೇಳಿ. ಕಳ್ಳತನ ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಅನ್ನ ಹಾಕಿದವರು ಮನೆಗೆ ಕನ್ನವನ್ನು ಬಗೆಬೇಡ, ಅಂತವರನ್ನು ಶ್ರೀಮನ್ನಾರಾಯಣನು ಕಾಪಾಡು. ಬಾರಪ್ಪ ಹೋಗೋಣ. ಕುಮಾರ, ಕಂದ, ಕುಮಾರ, ನೀನೇನು ಹೋಗಿ ಬಾ ಮಗನೇ.
ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಭಿಕ್ಷಾಂದೇಹಿ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ. ಅನ್ನವಿಡಿ, ತೆಗೆದುಕೊಂಡು ಹೋಗಿ ಕೊಡುವೆನು. ನಿನಗೆ ಈ ವಯಸ್ಸಿಗೆ ವಿಷಯ ಇರ್ಬೇಕಾ? ಎಲ್ಲ ಕೆಲಸ ಮಾಡಿದ್ರೆ ದುಡ್ಡು ಕೊಡಲ್ವಾ? ಸ್ವಾಮಿ, ತಾವೇನಾದ್ರೂ ನಿಮ್ಮ ಮನೆಯಲ್ಲಿ ಕೆಲಸವನ್ನು ಕೊಟ್ಟಿದ್ದೇ ಆದರೆ ಕೆಲಸ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಊಟ ಮಾಡುವೆನು ಸ್ವಾಮಿ. ಕಡೆ ನಮ್ಮ ಅಪ್ಪನ ಕರೀತೀನಿ. ಅಪ್ಪ ಏನೋ ಮನೆ ನೋಡಿ ಕೆಲಸಕ್ಕೆ ಯಾರಪ್ಪ ನೀನು? ಸ್ವಾಮಿ, ನಾನೋರ್ವ ದಿಕ್ಕಿಲ್ಲದ ಪರದೇಶಿ. ನನ್ನನ್ನು ಗುರುವ ಎಂದು ಕರೆಯುವರು. ಏನ್ ಕೆಲಸ ಮಾಡ್ತೀಯಪ್ಪ? ತಾವು ಯಾವ ಕೆಲಸವನ್ನು ಕೊಟ್ಟರೂ ಕೂಡ ನಾನು ಮಾಡ್ತೇನೆ ಸ್ವಾಮಿ. ನೀನು ನಮ್ಮೂರನಲ್ಲ, ನಮ್ಮ ಕೇರನಲ್ಲ, ಯಾವ ಗ್ಯಾರಂಟಿ ಮೇಲೆ ನಿನ್ನ ಕೆಲಸಕ್ಕೆ ಇಟ್ಕೊಳ್ಳೋಣ? ಸ್ವಾಮಿ, ನೀವು ಕೆಲಸ ಕೊಡುವುದಾದರೆ ನನ್ನದೊಂದು ಕರಾರು ಇರುವುದು ಸ್ವಾಮಿ. ಏನಪ್ಪ ಅದು? ಅದೇನೆಂದರೆ ನಿಮ್ಮ ಅನ್ನವನ್ನು ತಿಂದು ನಿಮಗೆ ಎರಡು ಬಗೆದರೆ, ನಿಮ್ಮ ತೋಟದಲ್ಲಿ ಏನಾದರೂ ಕಳವಾದರೆ ಅದನ್ನು ಆ ಕಳವಾದ ಕಳ್ಳತನ ಮಾಡಿದವರ ಕೈಗಳನ್ನು ಕತ್ತರಿಸಿ ಕೊಡುವೆನೆಂದು, ಅವರು ಸಿಗಲಿಲ್ಲ ಎಂದರೆ ನನ್ನ ಕೈಗಳನ್ನೇ ಕತ್ತರಿಸಿ ನಿಮಗೆ ಕೊಡುತ್ತೇನೆ ಎಂದು ಒಂದು ಕರಾರು ಲಿಪಿಯನ್ನು ಬರೆದು ಕೊಡುವುದು ಹಾಗೆ ಆಗಲ್ಲಯ್ಯ ಸ್ವಾಮಿ. ತೆಗೆದುಕೊಳ್ಳಿ. ಸಹಿನೇ ಹಾಕಿರಲ್ಲಯ್ಯ. ಸ್ವಾಮಿ, ಬರೆದುಕೊಳ್ಳಿ, ತೆಗೆದುಕೊಳ್ಳಿ ಸ್ವಾಮಿ. ಹೋಗಿ ತೊಡ ತೋರಿಸು ನಮ್ದು. ಹಾ ಸರಿ ಆಯ್ತು. ತೋರ್ಸಲ್ಲ ತೋಟ ಅಲ್ಲ, ಬಾಳೆ ಗಿಡ. ಬಾವಿ ಇದೆ, ಇಲ್ಲಿ ಅಕ್ಕಿ ಸಸಿ ಅವೆ, ಇಲ್ಲಿ ತೆಂಗಿನ ಮರಗಳವೆ, ಇವನ್ನೆಲ್ಲ ನೋಡ್ಕೋ. ಆಗಲಿಸು ನೋಡ್ಕೋ. ತಂದೆಯಿಂದಲೇ ಮಗನ ಕರಗಳನ್ನ ಪರಮಾತ್ಮ ದೇವ, ಶನಿದೇವ, ನಿನ್ನನ್ನು ರಾಜ್ಯಾದಿ ಜನಕನಕ ಕೋಶಾದಿಗಳನ್ನು ಗಳಿಸಿದ್ದೇನೆ ಎಂಬ ಗರ್ವದಿಂದ ಜರಿದು ನಿಲ್ಲಿಸಿ ಕಾಡು ಸೇರಿಸಿದೆ, ಪರರ ಮನೆಯಲ್ಲಿ ಭಿಕ್ಷಾಟನೆಯನ್ನು ಮಾಡಿಸಿದೆ. ಹಾಗೂ ಕೊನೆಗೆ ರಾಮಜಿ ವಂಶದ ತೋಟದ ಗಿಲ್ಲಿ ಮಣ್ಣಿನ ಕೆಲಸವನ್ನು ಮಾಡಿ ಕಾಲಹರಣ ಮಾಡುವಂತೆ ಮಾಡಿದೆಯಲ್ಲ ದೇವ. ಇರಲಿ, ನನಗಾದರೂ ತೋಟದಲ್ಲಿ ಕೆಲಸ ಮಾಡಿ ಆಯಾಸವಾಗಿರುವುದು.
ಇಲ್ಲಿ ಸ್ವಲ್ಪ ನಿದ್ರೆ ಮಾಡುವುದು, ಎಚ್ಚರವಾದ ನಂತರ ಯೋಚಿಸುವುದು. ಇಲ್ಲಿ ಬಾ ಮಗು. ನನ್ನನ್ನು ಕರೆಯಲು ಕಾರಣವೇನು? ಮಗು, ನನಗೆ ತುಂಬಾ ಭಯಾರಿಕೆ ಆಗಿರುವುದಪ್ಪ. ಎಲ್ಲಿಯಾದರೂ ಜಲವನ್ನು ತೋರಿಸು, ನಿನಗೆ ಪುಣ್ಯ ಬರುವುದು. ಆ ತೋಟದಲ್ಲಿ ಒಂದು ಬಾವಿ ಇರುವುದು. ತಾವು ಜಲಪಾನವನ್ನು ಮಾಡಬಹುದು. ಮಗು, ನನಗೆ 2 ನೇತ್ರಗಳು ಸಹ ಸರಿಯಾಗಿ ಕಾಣುವುದಿಲ್ಲ. ಆದ್ದರಿಂದ ನೀನೇ ಕರೆದುಕೊಂಡು ಹೋಗಿ ಜಲವನ್ನು ತೋರಿಸು ಮಗು. ತಾವಿಲ್ಲಿ ಜಲಪಾನ ಮಾಡಬಹುದು. ಹಾಗೆ ಆಗಲಿ. ಜಲವು ತುಂಬಾ ಚೆನ್ನಾಗಿರುವುದು. ಮಗು, ಅಲ್ಲಿ ನೋಡು, ಆ ರಸಬಾಳೆ ಮನೆಯಲ್ಲಿ 2 ಚೆಂಡು ಬಾಳೆಹಣ್ಣನ್ನು ಕಿತ್ತುತ್ತಾ ನಾವಿಬ್ಬರು ಸೇರಿ ಸೇವಿಸೋಣ. ನಾ ಯಾರಿಗೂ ಹೇಳುವುದಿಲ್ಲ ಮಗು. ಸ್ವಾಮಿ, ಅದು ಪರರ ಸತ್ತು. ನಾನು ಮಾತ್ರ ಕೇಳುವುದಿಲ್ಲ.